ಅದು ಮಹಾನಗರದ ಹೈಟೆಕ್ ಮಾರ್ಕೆಟ್ ಕಾಮಗಾರಿ ಪೂರ್ಣಗೊಂಡು 3 ವರ್ಷ ಕಳೆದಿದೆ. ಕೋಟ್ಯಾಂತರ ರೂಪಾಯಿ ಸಾಲಕ್ಕೆ ಪಾಲಿಕೆ ಬಡ್ಡಿಯನ್ನು ಕೂಡ ಕಟ್ತಾ ಇದೆ. ಆದರೂ ಇನ್ನೂ ವ್ಯಾಪಾರಕ್ಕೆ ಪಾಲಿಕೆ ಮೀನಾಮೇಷ ಎಣಿಸುತ್ತಿದೆ. ಯಾಕೆ? ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕಾಮಗಾರಿ ಮುಗಿದು 3 ವರ್ಷ ಕಳೆದರೂ ಪಾಳು ಬಿದ್ದ ಮಾರ್ಕೆಟ್. ಕೋಟ್ಯಾಂತರ ರೂಪಾಯಿ ಸಾಲಕ್ಕೆ ಬಡ್ಡಿ ಕಟ್ತಾ ಇರುವ ಪಾಲಿಕೆ. ವ್ಯಾಪಾರ ಆರಂಭಕ್ಕೆ ಪಾಲಿಕೆ ಮೀನಾಮೇಷ. ದುಬಾರಿ ಬಾಡಿಗೆಗೆ ಹೆದರಿಬಾರದ ವ್ಯಾಪಾರಸ್ಥರು. ದೃಶ್ಯದಲ್ಲಿ ಕಾಣ್ತಾ ಇರೋದು ಮಂಗಳೂರು ನಗರದ ಕದ್ರಿಯಲ್ಲಿರುವಂತಹ ಕೋಟ್ಯಾಂತರ ರೂಪಾಯಿ ವೆಚ್ಚದ ಹೈಟೆಕ್ ಮಾರ್ಕೆಟ್. ಕಾಮಗಾರಿ ಮುಗಿದು 3 ವರ್ಷ ಕಳೆದಿದೆ, ಆದರೆ ಉದ್ಘಾಟನೆಯ ಬಗ್ಗೆ ಇನ್ನೂ ಕೂಡ ಕೂಡಿ ಬಂದಿಲ್ಲ. 2018ರ ಮಾರ್ಚ್ 26ರಂದು ಆಗಿನ ಶಾಸಕರು 12.30 ಕೋಟಿ ರೂಪಾಯಿ ಮೊತ್ತದಲ್ಲಿ ಮಾರುಕಟ್ಟೆಯ ನಿರ್ಮಾಣಕ್ಕೆ ಶಿಲಾನ್ಯಾಸ ಮಾಡಿದರು. ಬಳಿಕ KUIDFC 8.64 ಕೋಟಿ ರೂಪಾಯಿ ಸಾಲ ಮತ್ತು ಮಂಗಳೂರು ನಗರ ಪಾಲಿಕೆ 3.66 ಕೋಟಿ ರೂಪಾಯಿ ಹಣಕಾಸು ವ್ಯವಸ್ಥೆ ಮಾಡಿತ್ತು. ಹೀಗೆ ಈ ಮಾರ್ಕೆಟ್ಗೆ ಬರೋಬ್ಬರಿ 24 ಕೋಟಿ 60 ಲಕ್ಷ ರೂಪಾಯಿ ವೆಚ್ಚ ಮಾಡಿ 2022ರ ಡಿಸೆಂಬರ್ ಸಂದರ್ಭದಲ್ಲಿ ಕಾಮಗಾರಿ ಆಗಿತ್ತು. ಇದೀಗ UIDFCಯಿಂದ ಪಡೆದಿರುವ ಸಾಲ ಮರುಪಾವತಿ ಆರಂಭಿಸಲಾಗಿದೆ. ಕಟ್ಟಡ ನಿರ್ಮಾಣದ ಬಳಿಕ ವ್ಯಾಪಾರಿಗಳು ಕಾಮಗಾರಿ ಸರಿಯಾಗಿಲ್ಲ ಅಂತ ಹೇಳಿದ್ರಿಂದ ಒಡೆದು ಹಾಕಿಸಿ ಮತ್ತೆ 16 ಲಕ್ಷ ರೂಪಾಯಿ ಹೆಚ್ಚುವರಿ ಖರ್ಚು ಮಾಡಿಸಲಾಗಿದೆ. ಬಳಿಕ 2 ವರ್ಷವಾದರೂ ಕೂಡ ಯಾರೂ ಅತ್ತ ಸುಳಿತಾ ಇಲ್ಲ. ಈ ಮಾರುಕಟ್ಟೆಗೆ ವ್ಯಾಪಾರಿಗಳು ಬರುವುದಕ್ಕೆ ಹಿಂದೇಟು ಹಾಕುವುದಕ್ಕೆ ಮುಖ್ಯ ಕಾರಣ ದುಬಾರಿ ಬಾಡಿಗೆ. ತಾತ್ಕಾಲಿಕ ಮಾರುಕಟ್ಟೆಯಲ್ಲೀಗ ಉತ್ತಮ ವ್ಯಾಪಾರವಿದೆ. ಹೊಸ ಕಟ್ಟಡದಲ್ಲಿ ಹೆಚ್ಚಿನ ಬಾಡಿಗೆ ಮತ್ತು ಈಗಿನಷ್ಟು ವ್ಯಾಪಾರ ಬರುವುದು ಕೂಡ ಕಷ್ಟ ಅನ್ನೋದು ವ್ಯಾಪಾರಿಗಳ ಚಿಂತನೆ. ಮಾರುಕಟ್ಟೆಯನ್ನು ಪಾಲಿಕೆಯ ಟೆಂಡರ್ ಮೂಲಕ ಖಾಸಗಿ ವ್ಯಕ್ತಿಯೋರ್ವನಿಗೆ ಕೊಟ್ಟಿದ್ದು, ಅವರು ದುಬಾರಿ ಬಾಡಿಗೆಯನ್ನು ನಿಗದಿಪಡಿಸಿದ್ದಾರೆ. ಇದರಿಂದ ವ್ಯಾಪಾರಿಗಳು ಹಿಂದೇಟನ್ನು ಹಾಕ್ತಿದ್ದಾರೆ. ಇದರ ನಡುವೆ ಹಲವಾರು ಬಾರಿ ಉದ್ಘಾಟನೆಗೆ ತಯಾರಿ ನಡೆಸಿದ್ದು, ಅದಕ್ಕಾಗಿ 4 ರಿಂದ 5 ಬಾರಿ ನಿರ್ವಹಣೆ, ಸುಣ್ಣ ಬಣ್ಣ ಅಂಥೇಳಿ ಸಾವಿರಾರು ರೂಪಾಯಿ ಖರ್ಚು ಕೂಡ ಮಾಡಲಾಗಿದೆ. ಆದರೆ ಇದೀಗ ಕಟ್ಟಡ ಧೂಳು ಹಿಡಿದಿದೆ. ಲಿಫ್ಟ್ನ ಬ್ಯಾಟರಿ, ಜನರೇಟರ್ ನಿರ್ವಹಣೆ ಇಲ್ಲದೆ ತುಕ್ಕು ಹಿಡಿತಾ ಇದೆ. ಇದಕ್ಕೆ 1 ವರ್ಷ ಹಿಂದೆ ನಿರ್ಮಾಣವಾಗಿದ್ರು, ಇನ್ನೂ ಕಾಮಗಾರಿ ನಡೀತಾ ಇದ್ದು, ಇನ್ನು ಇದನ್ನು ಅಧಿಕೃತವಾಗಿ ಇಲ್ಲಿರುವ ಎದುರುಗಡೆ ಇರುವ ತರಕಾರಿ ಮತ್ತು ಫ್ರೂಟ್ಸ್ ಮತ್ತು ಮಾಂಸ ವ್ಯಾಪಾರಿಗಳಿಗೆ ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ. ಆಲ್ರೆಡಿ ಇದನ್ನು 2 ಅಥವಾ 3 ಸಾರಿ ನಗರ ಪಾಲಿಕೆ ಟೆಂಡರ್ ಕರೆದಿದ್ದು, ಬಾಡಿಗೆ ತುಂಬಾ ಜಾಸ್ತಿ ಇರುವ ಕಾರಣ ಇಲ್ಲಿಗೆ ವ್ಯಾಪಾರಿಗಳು ಬಂದು ವ್ಯಾಪಾರ ಮಾಡಲು ಹಿಂದೇಟಾಗ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ಬಾಡಿಗೆ 20-30 ಸಾವಿರ ಬಾಡಿಗೆ ಕೊಟ್ಟರೆ ಅವರು ಹೇಗೆ ಜೀವನ ಮಾಡುವಂತ ಸ್ಥಿತಿ, ಬಾಡಿಗೆ, ಕರೆಂಟು, ಟ್ಯಾಕ್ಸ್ ಇತ್ಯಾದಿ ಕಟ್ಟಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಈ ವ್ಯಾಪಾರಿಗಳಿಗೆ ಒಂದು ಕಡಿಮೆ ದರದಲ್ಲಿ ಬಾಡಿಗೆಯನ್ನು ನಿಗದಿಪಡಿಸಿ ಇದನ್ನು ಈ ಕಟ್ಟಿದ ಬಿಲ್ಡಿಂಗ್ ನಗರ ಪಾಲಿಕೆಯ ವತಿಯಿಂದ ಆದ ಮಾರ್ಕೆಟ್ ಬಿಲ್ಡಿಂಗ್ ಅನ್ನು ಸದುಪಯೋಗ ಪಡಿಸಬೇಕು. ಒಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಪಾಲಿಕೆಯ ಬೊಕ್ಕಸಕ್ಕೆ ನಷ್ಟವಾಗುವಂತಾದ್ರೆ ಹೇಗೆ? ಅಧಿಕಾರಿಗಳು, ಜನಪ್ರತಿನಿಧಿಗಳು ನಿರ್ಲಕ್ಷ್ಯದಿಂದ ಜನರ ಹಣ ಸುಖಾಸುಮ್ಮನೆ ಪೋಲಾಗುವಂತಾಗಿದೆ. ಸುಖಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.